ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನಗೆ ನಿನ್ನ ಕೆಲಸವೇನೆಂದು, ನಿನ್ನ ಪಾತ್ರವೇನೆಂದು ಅರ್ಥವಾಗುತ್ತದೆ. ಪಾತ್ರವೇನೇ ಆಗಿರಲಿ, ಪಾತ್ರಕ್ಕೆ ಕಾರಣವೇನೇ ಆಗಿರಲಿ, ನಿನ್ನ ಈ ಜೀವನಕ್ಕಾಗಿ ದೇವರಿಗೆ ನೀನು ಕೃತಜ್ಞತೆಯನ್ನು ನೀಡು. ನಿನ್ನ ಹೋರಾಟ ಮುಗಿಯಬೇಕೆಂದು ನೀನು ತೀರ್ಮಾನಿಸಿದರೆ ಅದು ಸಾಧ್ಯವಾಗುತ್ತದೆ. ಹೊಸದಾದ ದಾರಿಯಲ್ಲಿ ಹಳೆಯ ಸಮಸ್ಯೆಗಳನ್ನು ನೀನು ಎದುರಿಸಬಾರದೆಂದರೆ ಹಳೆಯ ಆಲೋಚನೆಗಳನ್ನು ನೀನು ಬಿಡಬೇಕು. ಹಳೆಯ ಅಭ್ಯಾಸಗಳನ್ನು ನೀನು ಬದಲಾಯಿಸಿಕೊಳ್ಳಬೇಕು. ಒಳ್ಳೆಯದಕ್ಕೆ, ಸಂತೋಷಕ್ಕೆ, ಆತ್ಮವಿಶ್ವಾಸಕ್ಕೆ, ಭಕ್ತಿಗೆ, ಪ್ರೇರಣೆಗೆ, ಸೇವೆಗೆ ಮಾತ್ರವೇ ಗಮನವನ್ನು ನೀಡಬೇಕೆಂಬುವ ಸಂಕಲ್ಪವನ್ನು ಮಾಡು. ನಿನ್ನಲ್ಲಿರುವ ಶಕ್ತಿಯ ನಿಜವಾದ ಪರಿಚಯವಾಗುತ್ತದೆ. ನೀನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ ಅವರಿಂದ ನಿನಗೆ ನೋವಾದಾಗ ಕೆಲವೊಮ್ಮೆ ಸೇಡಿನ ಭಾವನೆ ನಿನ್ನಲ್ಲಿ ಉಂಟಾಗಬಹುದು. ಮನುಷ್ಯನಿಗೆ ಅದು ಸಹಜವೇ ಆಗಿದ್ದರೂ ಆ ಭಾವನೆ ಅವರಿಗೆ ಮಾತ್ರವಲ್ಲ, ನಿನಗೂ ಹಾನಿಕರವಾದುದು ಎಂದು ನಿನಗೆ ತಿಳಿದಿರಲಿ. ಕ್ಷಮಿಸು. ನಿನ್ನ ಕೆಟ್ಟ ಕರ್ಮ ದೂರವಾಯಿತೆಂದು ನಂಬು. ನಿನ್ನ ನೋವನ್ನು ನನಗೆ ಒಪ್ಪಿಸಿಬಿಡು. ನನಗೆ ನೀನು ಒಪ್ಪಿಸುವುದೆಲ್ಲವೂ ನನ್ನ ಹೊಣೆಯಾಗುತ್ತದೆ. ತನ್ನನ್ನು ಶುದ್ಧಗೊಳಿಸು. ಎಲ್ಲ ರೀತಿಯ ನಕಾರಾತ್ಮಕತೆಯನ್ನು ತನ್ನಿಂದ ದೂರ ಮಾಡು. ನನ್ನ ಮಗುವೆ, ಸಾಯಿ ನಾಮವೇ ನಿನಗೆ ಸಾಕು. ನನ್ನ ನಾಮಸ್ಮರಣೆಯಿಂದ ನಿನ್ನ ಮನಸ್ಸಿನಲ್ಲಿ ನೆಮ್ಮದಿ ಇರಲಿ, ನಿನ್ನ ಆತ್ಮದಲ್ಲಿ ಶಕ್ತಿ ಇರಲಿ, ನಿನ್ನ ದೇಹದಲ್ಲಿ ಸ್ಫೂರ್ತಿ ಇರಲಿ. ಎಲ್ಲ ರೋಗಗಳು ನಿವಾರಣೆಯಾಗಿ ನೀನು ಆರೋಗ್ಯಕರವಾಗಿರು. ನಿನಗೆ ನನ್ನ ಆಶೀರ್ವಾದ ಸದಾ ಇರುತ್ತದೆ. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.